ಕರ್ನಾಟಕ ಬಂದ್ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಕೂಡ ಈಗಷ್ಟೇ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ಭೇಟಿಯಾಗಿದ್ರು ಅಂತ ಮಾತನಾಡಿದ್ದು, ಕರ್ನಾಟಕ ಬಂದ್ ವಾಪಸ್ ತೆಗೆದುಕೊಂಡಿದ್ದೇವೆ ಅಂತ ಕನ್ನಡ ಪರ ಹೋರಾಟಗಾರರು ಹೇಳಿದ್ದಾರೆ. ರಾಜ್ಯದ ಹಿತಕ್ಕೆ ನಮಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಅದನ್ನು ನಾನು ಪರಿಶೀಲನೆ ಮಾಡ್ತೇನೆ, ನೋಡ್ತೇನೆ ಅಂತ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಇನ್ನು ಕರ್ನಾಟಕ ಬಂದ್ ಬಗ್ಗೆ ಸಿಎಂ ಡಿಕೆ ಶಿವಕುಮಾರನ್ನ ಈಗಷ್ಟೇ ಸಾರಾ ಗೋವಿಂದ್ ಶಿವರಾಮೇಗೌಡರು ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದರು. ನಮ್ಮ ಮನವಿಗೆ ಡಿಕೆ ಶಿವಕುಮಾರ್ ಅವರು ಸ್ಪಂದಿಸಿದ್ದಾರೆ. ಸದನದಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತೇನೆ ಅಂತ ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಏನಾದರೂ ಭರವಸೆಯಿಂದ ಹಿಂದೆ ಸರಿದ್ರೆ ನಾವು ಉಗ್ರ ಹೋರಾಟವನ್ನು ಮಾಡ್ತೇವೆ ಅಂತ ಮಾತನಾಡಿದ್ರು. ಇನ್ನು ಕೋಡಿಹಳ್ಳಿ ಚಂದ್ರಶೇಖರ್ ಕೂಡ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈಗ ಆಗ್ತಿರುವಂತಹ ಸ್ಥಿತಿಗತಿಗಳನ್ನು ಸರ್ಕಾರ ಗಮನಿಸಬೇಕು. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬರಬಾರ್ದು. ಈಗಾಗಲೇ ಅಲ್ಲಿ ಡೆಲ್ಟಾ ಸ್ಟೋರೇಜ್ನಲ್ಲಿ ಅವ್ರು ನೀರು ಇಟ್ಕೊಂಡು ಅದನ್ನು ಬಳಕೆ ಮಾಡಿಕೊಳ್ಳಬಹುದು. ಆದರೂ ಕೂಡ ನಮ್ಮ ರಾಜ್ಯದಿಂದಲೇ ನೀರು ಬೇಕು ಅಂತ ಅವ್ರು ಹಠ ಹಿಡಿದುಕೊಳ್ತಿದ್ದಾರೆ. ಇದು ಸರಿಯಲ್ಲ. ಪ್ರಾಧಿಕಾರಗಳು ತೆಗೆದುಕೊಳ್ಳುವಂಥ ನಿರ್ಧಾರಗಳು ನಿಜಕ್ಕೂ ಕೂಡ ಸರಿಯಲ್ಲ. ನಾವು ಪ್ರಾಧಿಕಾರದ ವಿರುದ್ಧವೇ ಉಗ್ರ ಹೋರಾಟಕ್ಕೂ ಸಿದ್ಧ ಅನ್ನೋ ನಿಟ್ಟಿನಲ್ಲಿ ಕೋಡಿಹಳ್ಳಿ ಚಂದ್ರಶೇಖರ್ ಕೂಡ ಮಾತನಾಡಿದ್ದಾರೆ. ಇತ್ತ ಡಿಕೆ ಶಿವಕುಮಾರ್ ಅವರು ಕೂಡ ಈಗಷ್ಟೇ ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ನಮ್ಮನ್ನು ಭೇಟಿಯಾಗಿದ್ದಾರೆ. ಅವರ ಮನವಿಯನ್ನು ಸಲ್ಲಿಸಿದ್ದಾರೆ. ಕರ್ನಾಟಕ ಬಂದನ್ನು ವಾಪಸ್ ತೆಗೆದುಕೊಳ್ಳಿ ಅಂತ ನಾನು ಮನವಿ ಮಾಡಿದ್ದೇನೆ, ಅದಕ್ಕೆ ಅವರು ಸಿದ್ಧ ಅಂತ ಹೇಳಿದ್ದಾರೆ. ರಾಜ್ಯದ ಹಿತಕ್ಕಾಗಿ ನಮಗೆ ಮನವಿಯನ್ನು ಸಲ್ಲಿಸಿರೋದ್ರಿಂದಾಗಿ ಅದನ್ನು ಪರಿಶೀಲನೆ ಮಾಡ್ತೇನೆ ಅಂತ ವಿಧಾನಸೌಧದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಈಗಷ್ಟೇ ಮಾತನಾಡಿದ್ದಾರೆ. ಇನ್ನು ಈಗಾಗಲೇ ವಾಟಾಳ್ ನಾಗರಾಜ್ ಅವರು ಕೊಟ್ಟಂತ ಅಖಂಡ ಕರ್ನಾಟಕ ಬಂದ್ ಬಹುತೇಕ ಟುಸ್ಸಾಗಿದ್ದು ವಾಟಾಳ್ ನಾಗರಾಜ್ರನ್ನ ಈಗ ವಶಕ್ಕೆ ಪಡೆಯಲಾಗಿದೆ. ಈಗ ತಾನೇ ನನಗೆ ನಮ್ಮ ಎಲ್ಲ ರಕ್ಷಣಾ ವೇದಿಕೆ ಎಲ್ಲ ಪ್ರಮುಖರೆಲ್ಲ ಬಂದು ಭೇಟಿ ಮಾಡಿದ್ರು. ಅವರು ನಾವು ವಾಪಸ್ ತೆಗೆದುಕೊಂಡೇವಿ ಅಂತ ಹೇಳಿದ್ದಾರೆ. ಭಾಳ ಸಂತೋಷ. ಅವರಿಗೆ ಅಭಿನಂದನೆ ಮತ್ತು ಕೃತಜ್ಞತೆಗಳು. ರಾಜ್ಯದ ಹಿತಕ್ಕೆ ಮತ್ತು ಅವರು ಅನೇಕ ರಾಜ್ಯದ ಹಿತಕ್ಕೋಸ್ಕರ, ಜನರ ಕಲ್ಯಾಣಕ್ಕೆ, ರೈತರಿಗೋಸ್ಕರ ಕೆಲವು ಬೇಡಿಕೆಗಳನ್ನು ಕೂಡ ನನಗೆ ಕೊಟ್ಟಿದ್ದಾರೆ. ನಾನು ಅದನ್ನು ವಾಪಸ್ಸು ನೋಡ್ತೇನೆ. ಅವರೆಲ್ಲ ಸಹಕಾರಕ್ಕೆ ಅವರಿಗೆ ನನ್ನ ಕೃತಜ್ಞತೆಗಳು. ಈಗ ತಾನೇ ನನಗೆ ನಮ್ಮ ಎಲ್ಲ ರಕ್ಷಣಾ ವೇದಿಕೆ ಎಲ್ಲ ಪ್ರಮುಖರೆಲ್ಲ ಬಂದು ಭೇಟಿ ಮಾಡಿದ್ರು. ಅವರು ನಾವು ವಾಪಸ್ ತೆಗೆದುಕೊಂಡೇವಿ ಅಂತ ಹೇಳಿದ್ದಾರೆ. ಭಾಳ ಸಂತೋಷ. ಅವರಿಗೆ ಅಭಿನಂದನೆ ಮತ್ತು ಕೃತಜ್ಞತೆಗಳು. ರಾಜ್ಯದ ಹಿತಕ್ಕೆ ಮತ್ತು ಅವರು ಅನೇಕ ರಾಜ್ಯದ ಹಿತಕ್ಕೋಸ್ಕರ, ಜನರ ಕಲ್ಯಾಣಕ್ಕೆ, ರೈತರಿಗೋಸ್ಕರ ಕೆಲವು ಬೇಡಿಕೆಗಳನ್ನು ಕೂಡ ನನಗೆ ಕೊಟ್ಟಿದ್ದಾರೆ. ನಾನು ಅದನ್ನು ವಾಪಸ್ಸು ನೋಡ್ತೇನೆ. ಅವರೆಲ್ಲ ಸಹಕಾರಕ್ಕೆ ಅವರಿಗೆ ನನ್ನ ಕೃತಜ್ಞತೆಗಳು. ಈಗ ತಾನೇ ನನಗೆ ನಮ್ಮ ಎಲ್ಲ ರಕ್ಷಣಾ ವೇದಿಕೆ ಎಲ್ಲ ಪ್ರಮುಖರೆಲ್ಲ ಬಂದು ಭೇಟಿ ಮಾಡಿದ್ರು. ಅವರು ನಾವು ವಾಪಸ್ ತೆಗೆದುಕೊಂಡೇವಿ ಅಂತ ಹೇಳಿದ್ದಾರೆ. ಭಾಳ ಸಂತೋಷ. ಅವರಿಗೆ ಅಭಿನಂದನೆ ಮತ್ತು ಕೃತಜ್ಞತೆಗಳು. ರಾಜ್ಯದ ಹಿತಕ್ಕೆ ಮತ್ತು ಅವರು ಅನೇಕ ರಾಜ್ಯದ ಹಿತಕ್ಕೋಸ್ಕರ, ಜನರ ಕಲ್ಯಾಣಕ್ಕೆ, ರೈತರಿಗೋಸ್ಕರ ಕೆಲವು ಬೇಡಿಕೆಗಳನ್ನು ಕೂಡ ನನಗೆ ಕೊಟ್ಟಿದ್ದಾರೆ. ನಾನು ಅದನ್ನು ವಾಪಸ್ಸು ನೋಡ್ತೇನೆ. ಅವರೆಲ್ಲ ಸಹಕಾರಕ್ಕೆ ಅವರಿಗೆ ನನ್ನ ಕೃತಜ್ಞತೆಗಳು. ಈಗ ತಾನೇ ನನಗೆ ನಮ್ಮ ಎಲ್ಲ ರಕ್ಷಣಾ ವೇದಿಕೆ ಎಲ್ಲ ಪ್ರಮುಖರೆಲ್ಲ ಬಂದು ಭೇಟಿ ಮಾಡಿದ್ರು. ಅವರು ನಾವು ವಾಪಸ್ ತೆಗೆದುಕೊಂಡೇವಿ ಅಂತ ಹೇಳಿದ್ದಾರೆ. ಭಾಳ ಸಂತೋಷ. ಅವರಿಗೆ ಅಭಿನಂದನೆ ಮತ್ತು ಕೃತಜ್ಞತೆಗಳು. ರಾಜ್ಯದ ಹಿತಕ್ಕೆ ಮತ್ತು ಅವರು ಅನೇಕ ರಾಜ್ಯದ ಹಿತಕ್ಕೋಸ್ಕರ, ಜನರ ಕಲ್ಯಾಣಕ್ಕೆ, ರೈತರಿಗೋಸ್ಕರ ಕೆಲವು ಬೇಡಿಕೆಗಳನ್ನು ಕೂಡ ನನಗೆ ಕೊಟ್ಟಿದ್ದಾರೆ. ನಾನು ಅದನ್ನು ವಾಪಸ್ಸು ನೋಡ್ತೇನೆ. ಅವರೆಲ್ಲ ಸಹಕಾರಕ್ಕೆ ಅವರಿಗೆ ನನ್ನ ಕೃತಜ್ಞತೆಗಳು. ಈಗ ತಾನೇ ನನಗೆ ನಮ್ಮ ಎಲ್ಲ ಜನತೆಯ ಪರವಾಗಿ ನಿಮ್ಮೆಲ್ಲರೂ ಕೂಡ ಶುಭಾಶಯಗಳು. ಸತ್ಯ, ನ್ಯಾಯ, ನೀತಿಯಿಂದ ತಾವೆಲ್ಲ ಕೂಡ ಎಲ್ಲ ವಿಚಾರಗಳನ್ನು ಕೂಡ ಏನಿದೆ ಸಾಕ್ಷಿ ಸಮೇತ ಜನರಿಗೆ ತಲುಪಿಸಿ, ಏನು ಕರೆಕ್ಟಾಗಿದೆ ಅದು ಮಾತ್ರ ತಲುಪಿಸಿ. ಏನು ನಮಗೇನು ಮಾರ್ಗದರ್ಶನ ಕೊಡ್ತೀರಿ ಕೊಡಿ. ನಿಮ್ಮೆಲ್ಲರೂ ಕೂಡ ಶುಭವಾಗಲಿ.